ಇಲ್ಲದೆ ಇರ್ಬೋದಪ್ಪ. ಅವ್ರ ಪಿ ಎಗಳಿವೆ. ಈಗ ನನ್ನ ಹತ್ರನೂ ಫೋನ್ ಇಲ್ಲ, ನಾನು ಫೋನ್ ಇಟ್ಕೊಳ್ಳಲ್ಲ. ಈಗ ನಾನು 2ನೇ ಬಾರಿ ಆಪ್ರೇಷನ್ ಆದಮೇಲೆ ಬಿಟ್ಬಿಟ್ಟೆ. ನಾನು ಫೋನ್ ಪರ್ಸನಲಿ ಯಾವ ಫೋನು ಇಟ್ಟಿಲ್ಲ, ಕ್ಯಾರಿನೂ ಮಾಡಲ್ಲ. ನನಗಿಬ್ಬರು ಪಿ ಎಗಳಿದ್ದಾರೆ. ನಾನು ಮಲಗೋವರೆಗೂ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ. ಅವ್ರ ಫೋನಲ್ಲಿ ಮಾತಾಡ್ತೀನಿ ನಾನು. ಅವ್ರಿಗೂ ಹಲವಾರು ಜನ ಎಷ್ಟು ಜನ ಸಲಹೆಗಾರರು ಅವ್ರೀಗ. ಅದು ಬೇರೆ, ಎಕನಾಮಿಕ್ಸ್ಗೆ ಒಬ್ಬ ಸಲಹೆಗಾರ, ರಾಜಕೀಯ ಸಲಹೆಗಾರ, ಅಡ್ಮಿನಿಸ್ಟ್ರೇಷನ್ಗೆ ಒಬ್ಬ ಸಲಹೆಗಾರ, ಪತ್ರಿಕೆ ಒಬ್ಬ ಸಲಹೆಗಾರ, ಎಲ್ಲರದಲ್ಲೂ ಫೋನ್ ಇರಲ್ವ. ನೀವು ಪಿ ಸಿ ಸೇಫ್ಗೆ ತಗೊಂಡೋಗಿ ಬೀಟ ಮರ ತಗೊಂಡೋಗಿ ಹಾಕಿ ಅಂದ್ರಲ್ಲ, ಯಾರು ಹೇಳಿದ್ರು? ಅದೆಲ್ಲ ಕುಮಾರಸ್ವಾಮಿ ಸಾಕ್ಷಿ ತರಬೇಕು ಅಂದರೆ ನಾನು ಹಿಡ್ಕೊಂಡು ಕೂತಿರಲ್ಲ, ಬ್ಯಾಟ್ರಿ ಇಟ್ಕೊಂಡು. ಇರೋ ಫ್ಯಾಕ್ಟ್ ಏನು ನಡೆದಿದೆ ನಾನು ಬ್ರೀಫ್ ಮಾಡಿದ್ದೀನಿ, ಏನೇನು ಆಯಿತು ಆ ಸಂದರ್ಭದಲ್ಲಿ ಅನ್ನೋದು. ಅದು ನನಗೆ ಫೀಡ್ಬ್ಯಾಕ್ ಕೊಡೋರು ಯಾರು? ಇಲ್ಲಿ ಕೆಲಸ ಮಾಡೋ ಅಧಿಕಾರಿಗಳೇ ಕೊಡೋದು, ಬೇರೆಯವ್ರು ಕೊಡ್ತಾರಾ? ಏನು ಹೇಳಿ? ಮಾಡಬೇಕು ಅಂತ ಡೈರೆಕ್ಷನ್ ಕೊಟ್ಟರು, ಅದು ಮಾಡಲಿಲ್ಲ ಅಂತಲೇ ಆ 5 ಜನ ಸಸ್ಪೆಂಡ್ ಮಾಡಿರೋದು. 2ನೇ ತಾರೀಕು 40 ಅಧಿಕಾರಿಗಳಿದ್ದರಲ್ಲ ನಿಮ್ಮ ಫಾರೆಸ್ಟ್ ಮಿನಿಸ್ಟ್ರು ಮೀಟಿಂಗ್ನಲ್ಲಿ, ಅವ್ರು ಏನು ಅಡ್ವೈಸ್ ಮಾಡಿದ್ರು ಸೀನಿಯರ್ ಅಧಿಕಾರಿಗಳು ಈ ಪ್ರಕರಣದ ಬಗ್ಗೆ? ಮೀಟಿಂಗ್ ಆಗಿಲ್ವಾ 2ನೇ ತಾರೀಕು? ಇದೆಲ್ಲ ವಿಷಯ ಇರೋದನ್ನು ನಾನು ಹೇಳಿದ್ದೀನಿ ಅಷ್ಟೇ. ಇದೆಲ್ಲ ಯಾವುದು ಇದು ಏನು ಹೇಳಿ ಸಾಕ್ಸಕ್ಕೆ ಒಪ್ಪಲಿಲ್ಲ ಅಲ್ಲ ಮಾಡಲಿಕ್ಕೆ ಅಧಿಕಾರಿಗಳು, ಅದಕ್ಕೆ ತಾನೇ ಸಸ್ಪೆಂಡ್ ಮಾಡಿರೋದು. ಯಾತಕ್ಕೆ ಈ ವ್ಯಕ್ತಿನ ಮಾತ್ರ ಅರೆಸ್ಟ್ ಮಾಡ್ತಾರೆ, 5 ಜನ ಸಸ್ಪೆಂಡ್, ಅವ್ರಿಗೆ ಅಲ್ಲೇ ಬೇಲ್ ಕೊಟ್ಬಿಡ್ತಾರೆ ಅಲ್ಲೇ ಆಫೀಸಲ್ಲಿ A1 A2ಗೆ. ಪ್ರತಾಪ್ ಸಿಂಗ್ ತಮ್ಮನ್ನು ತಗೊಂಡೋಗಿ ಅದು ಇಲ್ಲಿ ಬಂದು ಏನೋ ದೊಡ್ಡ ಟೆರರಿಸ್ಟು ಅಂತೇಳಿ ಅರೆಸ್ಟ್ ಮಾಡಿ ತಗೊಂಡು ಜೈಲಿಗೆ ಕಳಿಸ್ತಾರೆ. ಆಮೇಲೆ ಮ್ಯಾಜಿಸ್ಟ್ರೇಟ್ ಮುಂದೆ ಕರ್ಕೊಂಡು ಹೋಗ್ತಾರೆ ಅವ್ರನ್ನ. ಈ A1 A2ನ ಮ್ಯಾಜಿಸ್ಟ್ರೇಟ್ ಮುಂದೆ ಕರ್ಕೊಂಡೋಗಿ ಯಾಕೆ ಜಾಮೀನು ಕೊಡಲಿಲ್ಲ? ಅಲ್ಲಿ ಕೊಡಿಸ್ತಿಲ್ಲ, ಇಲ್ಲೇ ಕೊಟ್ಟರು. ಇವರೇ ಅಧಿಕಾರಿಗಳೇ ಕೊಟ್ಟು ಕಳಿಸಿದ್ರಲ್ಲ. ಫಸ್ಟ್ ಕಟ್ ಮಾಡಿರೋದು ಅವರು, ಭೂಮಿ ಅವ್ರದ್ದು. ಈಸ್ಗೆ ಮುಂದೆ ಶುಂಠಿ ಹಾಕಿ ಭೂಮಿಗೆ ತಗೊಂಡಿರೋದು ಅಗ್ರಿಮೆಂಟ್. ವಿಸಿಟ್ ಮಾಡಿದಾಗ ಅವನ ಹೆಸರು ಇರಲಿಲ್ಲ, 2 ಇದ್ದದ್ದು ಹಾಕಿದ್ರು, ಆಮೇಲೆ ಸೇರಿಸಿದ್ರು. ಪ್ರಾಮಾಣಿಕ ಅಧಿಕಾರಕ್ಕೆ ಬಂದ 5ನೇ ದಿವಸದಿಂದನೂ ನೀವು ಈ ವರ್ಗಾವಣೆ ವಿಚಾರಗಳನ್ನ ಕೈ ತಗೊಂಡಿದ್ರಿ. ಖಾಲಿ ಪೇಪರ್, ಖಾಲಿ ಲೆಟರ್ ಬೇಕಾಗಿರ್ತಕ್ಕಂಥದ್ದೆಲ್ಲ ನಿನ್ನೆ ರಾತ್ರಿವರೆಗೂ ಹೊಸ ಪ್ರೋತ್ಸಾಹ ವರ್ಗಾವಣೆ ನಡೀತಾನೆ ಇದೆ. ಒಂದೇ ವರ್ಗದ ವರ್ಗಾವಣೆಗಳು ಆಗ್ತವೆ, ಒಂದೇ ವರ್ಗದವರು ಇರ್ತಾರೆ. ಉದಾಹರಣೆಗೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಒಡೆನರಸೀಪುರ ಕ್ಷೇತ್ರದ KR ಶ್ರೀನಿವಾಸನ್ ತಹಶೀಲ್ದಾರ್ ಅವ್ರನ್ನ ಮುಖ್ಯಮಂತ್ರಿಗಳ ಕಚೇರಿಗೆ ತಗೋತಾರೆ. 28 ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.